ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಪವಿತ್ರವಾಗಿ ಇರತಕ್ಕಂತಹ ಪರಮ ಪೂಜ್ಯ ಜಗಜ್ಯೋತಿ ಬಸವೇಶ್ವರರ ಕರ್ಮಕ್ಷೇತ್ರವಾಗಿರತಕ್ಕಂತಹ ಬಸವ ಕಲ್ಯಾಣದಲ್ಲಿ ನಾವು ಇವತ್ತು ಹಿಂದೂ ಸಮ್ಮೇಳನದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಹಿಂದೂ ಸಮ್ಮೇಳನ ಒಂದು ಶೋಭಾಯಾತ್ರೆಯ ಮೂಲಕ, ಮೆರವಣಿಗೆಯ ಮೂಲಕ ಅನೇಕ ರೀತಿಯ ವೈವಿಧ್ಯತೆಗಳು, ಪ್ರಾಸ್ತಾವಿಕ ನುಡಿಯನ್ನ ಹೇಳಿದ್ರು. ಇಲ್ಲಿ ಜಾತಿ ಮತ ಪಂಥ ಇದನ್ನ ಮೀರಿ ಇರತಕ್ಕಂತಹ ಇಡೀ ಹಿಂದೂ ಸಮಾಜದ ಸಮಾವೇಶ. ಹೀಗಾಗಿ ಒಟ್ಟು ಈ ಶೋಭಾಯಾತ್ರೆ ಏನ್ ನಡೀತಾ ಇತ್ತು, ಅದರ ಕೊನೆಯಿಂದ ಪ್ರಾರಂಭದವರೆಗೆ 2 ಬಾರಿ ನಾನು ತಿರುಗಾಡಿ ನೋಡ್ತಾ ಇದ್ದೆ. ವಿಶೇಷವಾಗಿ ತಾಯಂದಿರು ಯಾವುದೇ ಇಷ್ಟು ದೂರ ನಡೀತಾ ಬಂದರೂ ಸಹಿತ ಆಯಾಸವನ್ನ ಶರೀರ, ಬುದ್ಧಿ, ಮನಸ್ಸು ಎಲ್ಲೇನೂ ತೋರಿಸ್ಕೊಳ್ದೇನೆ ಅದೇ ಉತ್ಸಾಹದಿಂದ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈಗ ಹಿಂದೂ ಸಮ್ಮೇಳನದ ಸಾರ್ವಜನಿಕ ಸಮಾರಂಭ ಇಲ್ಲಿ ನಡೀತಾ ಇದೆ. ಇಬ್ಬರು ಪರಮ ಪೂಜ್ಯರು ನಮ್ಮ ಮಧ್ಯದಲ್ಲಿ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ತಡೋಳ ಮತ್ತು ಮೇಕರದ ಅಲ್ಲಿಯ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯರು ಕಾಲ ಕಾಲಕ್ಕೆ ಹಿಂದುತ್ವಕ್ಕೆ, ಹಿಂದೂ ಸಮಾಜಕ್ಕೆ ಆಗತಕ್ಕಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಕ್ಕಂತಹ ಮತ್ತು ಸಮರ್ಥವಾಗಿ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಪರಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾ, ಇಲ್ಲಿಯ ಬಸವ ಕಲ್ಯಾಣದ ಗವಿಮಠ, ಇಲ್ಲಿಯ ತ್ರಿಪುರಾಂತ ಅಲ್ಲಿಯ ಬಸವ ಕಲ್ಯಾಣದವರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮಣಿ ಶಿವಾಚಾರ್ಯರು, ಅವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಅವರು ವಹಿಸಿದ್ದಾರೆ. ಅವರ ಶ್ರೀಚರಣಗಳಿಗೆ ಸಾಷ್ಟಾಂಗವಾದಂತಹ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇರತಕ್ಕಂತಹ ಈ ಹಿಂದೂ ಸಮ್ಮೇಳನದ ಒಂದು ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಬಸವರಾಜ ಸ್ವಾಮಿ ಅವರೇ, ಹಾಗೇನೆ ಹಿಂದೂ ಸಮ್ಮೇಳನದ ಉಪಾಧ್ಯಕ್ಷರು ಡಾಕ್ಟರ್ ಧನರಾಜ್ ಚಂದನಕೇರೆ ಅವರೇ, ಇನ್ನೊಬ್ಬರು ಇದರ ಮಹಿಳಾ ಘಟಕದ ಪ್ರಮುಖರು ಡಾಕ್ಟರ್ ಜ್ಯೋತಿ ಹಂಚಾಟೆ ಅವರೇ. ಇವತ್ತು ಇಲ್ಲಿ ಒಂದು ತುಂಬಾ ಖುಷಿ ಆಗ್ತಕ್ಕಂತಹ ಸಂಗತಿ ಅಂತ ಹೇಳಿದ್ರೆ, ಜಾತಿ ಮತ ಪಂಥ ಈ ಭಾವವನ್ನ ಮೀರಿ ಇಲ್ಲಿಯ ಸಮಾವೇಶ ಒಂದಾದರೆ, ರಾಜಕೀಯ ಪಕ್ಷಗಳನ್ನ ಮೀರಿ ಇದೊಂದು ಹಿಂದುತ್ವದ ಸಮಾವೇಶ. ಈ ಒಂದು ಹಿಂದುತ್ವದ ಸಮಾವೇಶ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಲ್ಲವೇ ಅಲ್ಲ. ಹೀಗಾಗಿ ಇಡೀ ಹಿಂದೂ ಸಮಾಜದ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಇದ್ದಾರೋ ಅವರೆಲ್ಲರೂ ಸಹಿತ ಈ ಒಂದು ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಮಾತಾ ಭಗಿನಿಯರೇ, ಎಲ್ಲ ತರುಣ ಮಿತ್ರರೇ, ಹಿರಿಯರೇ, ಸಜ್ಜನರೇ, ಜನಪ್ರತಿನಿಧಿಗಳೇ, ಯುವ ಮಿತ್ರರೇ ಹಾಗೂ ಪುಟ್ಟ ಪುಟ್ಟ ಪುಟಾಣಿಗಳೇ, ಹಿಂದೂ ಸಮಾವೇಶಗಳನ್ನ, ಹಿಂದೂ ಸಮ್ಮೇಳನಗಳನ್ನ ಈ ವರ್ಷದಲ್ಲಿ ಅಲ್ಲಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತು ಕೇಳ್ತಾ ಇದ್ದೀವಿ. ಹಿಂದೂಸ್ಥಾನದಲ್ಲಿ ಹಿಂದೂ ಸಮಾಜ ಕಾಲ ಕಾಲಕ್ಕೆ ತನ್ನ ಹತ್ತಿರ ಇರತಕ್ಕಂತಹ ಕೊರತೆಗಳನ್ನ ಕಳ್ಕೊಂಡು ಒಳ್ಳೆಯದನ್ನ ಜೋಡಿಸ್ಕೊಳ್ತಕ್ಕಂತಹ ಸಮಾಜ ಯಾವುದಾದ್ರೂ ಜಗತ್ತಿನಲ್ಲಿ ಇದ್ರೆ ಅದು ಹಿಂದೂ. ವೇದಗಳಲ್ಲೇ ನಮಗೆ ಹೇಳಿದ್ರು ಏನು ಅಂತ ಹೇಳಿದ್ರೆ, ಆನೋ ಭದ್ರ ಕೃತವೋ ಎಂತು ವಿಶ್ವತಃ, ವಿಶ್ವದ ಯಾವುದೇ ಮೂಲೆಯಿಂದ ಒಳ್ಳೆಯದು ಬಂದ್ರೆ ಅದನ್ನ ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಇದರರ್ಥ ಬಂದದ್ದನ್ನೆಲ್ಲ ಸ್ವೀಕಾರ ಮಾಡಿ ಅಂತ ಅಲ್ಲ. ಸಮಾಜದಲ್ಲಿ ಯಾವುದೋ ಒಂದು ಕೊರತೆ ಇದೆ, ನಮ್ಮ ಆಚರಣೆಯಲ್ಲಿ ಯಾವುದೋ ಒಂದು ದುರಭ್ಯಾಸ ಇದೆ, ಕೆಟ್ಟದಿದೆ, ಅದು ಸಮಾಜಕ್ಕೆ ಸಮಸ್ಯೆ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ. ಹೀಗಾಗಿ ಹಿಂದೂ ಸಮಾಜ ಇವತ್ತೂ ಸಹಿತ ಪರಿವರ್ತನಶೀಲ ಸಮಾಜ.
ಇವತ್ತೂ ಸಹಿತ ತನ್ನನ್ನು ತಾನು ಕಾಲ ಕಾಲಕ್ಕೆ ಪರಿಷ್ಕರಣೆ ಮಾಡ್ತಾ ಪೂಜ್ಯ ಸಂತರ, ಪೂಜ್ಯ ಮಠಾಧೀಶರ, ಪೂಜ್ಯ ಸಾಧಕರ, ಅನೇಕ ಅನುಭಾವಿಗಳ ಅವರ ಅನುಭವವನ್ನ ತಗೊಂಡು ಹಿಂದೂ ಸಮಾಜ ಕಾಲ ಕಾಲಕ್ಕೆ ಸಮರ್ಥವಾಗಿ ಮತ್ತೆ ಮತ್ತೆ ಎದ್ದು ನಿಲ್ತಾ ಇದೆ. ಹಿಂದೂ ಸಮಾಜದ ಲಕ್ಷಣ ಏನು ಅಂತ ಹೇಳಿದ್ರೆ, ಅಂತಿಮವಾಗಿ ಹಿಂದೂ ಸಮಾಜದ ಇಚ್ಛೆ ಅಂತ ಹೇಳಿದ್ರೆ ಲೋಕ ಸಮಸ್ತ ಸುಖಿನೋ ಭವಂತು. ಲೋಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಚೆನ್ನಾಗಿರ್ಬೇಕು, ಇದು ಹಿಂದೂ. ಕೇವಲ ನಾವಷ್ಟೇ ಚೆನ್ನಾಗಿರ್ಬೇಕು, ಉಳಿದವರು ಸತ್ರ ಸಾಯ್ಲಿ ಅಂತ ಹೇಳುವಂತಹದ್ದು ಹಿಂದೂ ಅಲ್ಲ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ನನ್ನ ಮನೆ ಅಂತ ಹೇಳಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಳ್ಳೋರು ಯಾರು ಅಂದ್ರೆ ಹಿಂದೂಗಳು. ಇವತ್ತಿಗೂ ಸಹಿತ ಅದೇ ರೀತಿ ನಾವೆಲ್ಲ ಇದ್ದೀವಿ. ಇದರ ಜೊತೆಗೆ ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತನ್ನ ಶ್ರೇಷ್ಠವನ್ನಾಗಿ ಮಾಡೋಣ. ಇದು ಯಾರು ಅಂತ ಹೇಳಿದ್ರೆ ಹಿಂದೂ. ಹೀಗಾಗಿ ಹಿಂದೂ ಅನ್ನುವಂಥವನು ಜಗತ್ತಿನಲ್ಲಿ ಇರ್ತಕ್ಕಂಥವರನ್ನ ಎಲ್ಲರನ್ನೂ ಸಹಿತ ಆಲಿಂಗನ ಮಾಡಿಕೊಳ್ಳುವವನು ಯಾರು ಅಂತ ಈ ದೇಶ. ಹೀಗಾಗಿ ಜಗತ್ ಅನೇಕ ಅತ್ಯಂತ ಅತ್ಯಂತ ಶ್ರೀಮಂತ ಎಲ್ಲರೂ ಬೇಕಾದಂತಹ ಒಂದು ಧರ್ಮ, ಅದ್ಯಾವುದಾದ್ರೂ ಇದ್ರೆ ಅದು ಹಿಂದೂ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಹಿಂದೂ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಹೋದಾಗ ಅವರು ಭಾರತದ ಬಗ್ಗೆ ಹೇಳ್ತಾರೆ. ಭಾರತದ ಅತ್ಯಂತ ಪ್ರಾಚೀನ ಸನ್ಯಾಸಿ ಪರಂಪರೆಯಿಂದ ಇಲ್ಲಿಗೆ ಬಂದಿದ್ದೀನಿ. ನನ್ನ ದೇಶ ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲಾ ಪೂಜಾ ಪದ್ಧತಿಗಳನ್ನ ಒಪ್ಪತಕ್ಕಂತಹ ದೇಶದಿಂದ ನಾನು ಬಂದಿದ್ದೀನಿ. ಎಲ್ಲ ಪೂಜಾ ಪದ್ಧತಿಗಳನ್ನ ಒಪ್ತೀವಿ. ಅಷ್ಟೇ ಅಲ್ಲ, ಜಗತ್ತಿನ ಯಾವ ಯಾವ ಭಾಗದಲ್ಲಿ ಜನ ನಿರ್ವಸಿತರಾಗಿ ಆಶ್ರಯ ಕೇಳಿ ಭಾರತಕ್ಕೆ ಬರ್ತಾರೋ ಅವರಿಗೆ ಆಶ್ರಯ ಕೊಡ್ತಕ್ಕಂತಹ ದೇಶದಿಂದ ನಾನು ಬಂದಿದ್ದೀನಿ. ಇವತ್ತು ಸಹಿತ ನಮ್ಮ ದೇಶದಲ್ಲಿ ನಾವು ಟಾಟಾ ಇದೆಲ್ಲ ಏನು ಹೆಸರು ಕೇಳ್ತೀವಿ, ಪಾರ್ಸಿಗಳು ಅವರು ಭಾರತದಲ್ಲಿ ಬಂದು ನೆಲೆಸಿದ್ರು, ಈ ದೇಶದವರಾದರು. ಈ ದೇಶದ ಹಿರಿಯರಿಗೆ ಅವ್ರು ಹೇಳಿದ್ರು, ನಾವು ಈ ಸಮಾಜದ ಜೊತೆಗೆ ನಾವು ಹಾಲಿನ ಜೊತೆಗೆ ಸಕ್ಕರೆಯ ರೀತಿಯಲ್ಲಿ ಬರೀತೀವಿ, ಪ್ರತ್ಯೇಕವಾಗಿ ಇರಂಗಿಲ್ಲ. ಅದೇ ರೀತಿ ಅವ್ರು ನಡ್ಕೊಂಡ್ರು. ಎರಡನೇದ್ದು ಅಂತ ಹೇಳಿದ್ರೆ ಯಹೂದಿಗಳು, ನಾವು ಇಸ್ರೇಲಿಗಳು. ಎರಡನೇದು ಅಂದ್ರೆ ಇಸ್ರೇಲಿಗಳು. ಆ ಇಸ್ರೇಲಿನವರು 300 ವರ್ಷಗಳ ಕಾಲ ತಮ್ಮ ದೇಶ ಬಿಟ್ಟು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇದ್ರು. ಅವರಿಗೆ ಆಶ್ರಯ ಕೊಟ್ಟಿದ್ದು ಭಾರತ. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಇಸ್ರೇಲಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1948. ಇವತ್ತಿಗೂ ಸಹಿತ ಅಕ್ಕಪಕ್ಕದ ದೇಶಗಳ ಜೊತೆಗೆ ಜಗಳಾಡ್ತಾ ತನ್ನತನವನ್ನ ಉಳಿಸಿಕೊಂಡು ತನ್ನ ಭಾಷೆಯನ್ನ, ಹಿಬ್ರು ಭಾಷೆಯನ್ನ ಶ್ರೇಷ್ಠವಾಗಿ ಮಾಡಿರ್ತಕ್ಕಂತಹ ಒಂದು ದೇಶ ಅದ್ಯಾವುದು ಅಂತ ಹೇಳಿದ್ರೆ ಇಸ್ರೇಲ್. ಹೀಗಾಗಿ ಇಸ್ರೇಲಿಗಳಿಗೂ ಆಶ್ರಯ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಭಾರತ. ಹಾಗಾಗಿ ಈ ಭಾರತದಲ್ಲಿ ಇರತಕ್ಕಂತಹ ಹಿಂದೂ ಸಭ್ಯತೆ ಜಗತ್ತಿನಲ್ಲಿ ಇರತಕ್ಕಂತಹದ್ದನ್ನ ಎಲ್ಲವನ್ನ ಸ್ವೀಕಾರ ಮಾಡತಕ್ಕಂತಹದ್ದು ಭಾರತ. ಹಾಗೆ ನೋಡಿದ್ರೆ ನಮ್ಮ ಧರ್ಮದಲ್ಲಿ ನಾವು ಹೇಳಿದ್ವಿ, ದೇವರು ಅಂತ ಹೇಳಿದಾಗ ಯಾರು ದೇವರು ಶ್ರೇಷ್ಠ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಆಕಾಶದಿಂದ ಬಿದ್ದಂತಹ ಹನಿ ಹನಿಯಾಗಿರತಕ್ಕಂತಹ ನೀರು ಅದು ಸಾಗರವನ್ನ ಹೇಗೆ ಸೇರುತ್ತೋ ಹಾಗೇನೆ ನೀವು ಯಾರನ್ನ, ಯಾವ ದೇವರನ್ನ ಹೆಂಗ್ ಬೇಕಾದ್ರೂ ನೀವು ಪೂಜೆ ಮಾಡಿ, ಅದು ಒಬ್ಬನೇ ಭಗವಂತನಿಗೆ ಹೋಗುತ್ತೆ. ದೇವನೊಬ್ಬ, ನಾಮ ಹಲವು ಅಂತ ಹೇಳಿದ್ಯಾರು ಅಂತ ಹೇಳಿದ್ರೆ ನಾವು. ಇದೇ ದೇವರು ಶ್ರೇಷ್ಠ, ಇದೇ ದೇವರು ಕನಿಷ್ಠ ಅಂತ ಹೇಳ್ತಕ್ಕಂತಹ ಹಕ್ಕು ಯಾರಿಗೂ ಇಲ್ಲ. ನನಗೆ ನನ್ನ ದೇವರು ಶ್ರೇಷ್ಠ, ಆದ್ರೆ ಇನ್ನೊಂದು ದೇವರ ಕನಿಷ್ಠ ಅಂತಕ್ಕಂತಹ ಹಕ್ಕು ನನಗಿಲ್ಲ. ಹಿಂದೂಗಳಲ್ಲಿ ನಾವು ಎಲ್ಲಾ ಪೂಜಾ ಪದ್ಧತಿಗಳನ್ನ ನಾವು ಗೌರವಿಸ್ತೀವಿ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ. ಅಂದ್ರೆ ಅವರವರ ರೀತಿಯಲ್ಲಿ ಭಗವಂತನನ್ನ ನಾವು ನೋಡ್ತಕ್ಕಂಥವರು. ಇದು ಹಿಂದೂ. ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹೇಳಿದ್ರು, ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದು ಇದು ಭಾರತದಲ್ಲಿ ಹಿಂದೂ.
ನಾವು ಅನೇಕ ಲಗ್ನ ಪತ್ರಿಕೆಗಳಲ್ಲಿ ಇವತ್ತಿಗೂ ಸಹಿತ ಬರಿಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ ಅಂತ ಹೇಳಿ ಬರೀತೀವಿ. ದೇವರ ಹೆಸರುಗಳನ್ನ ಬರಿಬೇಕಾದ್ರೆ ಪಾರ್ವತಿ ಶಿವ ಅಂತ ಹೇಳಿ ಬರಿತೀವಿ, ಲಕ್ಷ್ಮೀ ನಾರಾಯಣ ಅಂತ ಹೇಳಿ ಬರಿತೀವಿ. ಹಾಗೇನೆ ರಾಧಾ ಕೃಷ್ಣ, ರುಕ್ಮಿಣಿ ಕೃಷ್ಣ ಅಂತ ಹೇಳಿ ಬರಿತೀವಿ. ಅಂದ್ರೆ ಮೊದಲಿಗೆ ಯಾರು ಅಂತ ಹೇಳಿದ್ರೆ ಹೆಣ್ಮಕ್ಕಳಿಗೆ ಯಾವ ಗೌರವವನ್ನ ಭಾರತದಲ್ಲಿ ಕೊಡಬೇಕೋ ಇದು ಕೊಟ್ಟಿದ್ದು ಈ ಹಿಂದೂ ಸಭ್ಯತೆ. ಹಿಂದೂ ಸಮಾವೇಶ ಯಾಕಾಗ್ಬೇಕು? ಕಾಲ ಕಾಲಕ್ಕೆ ಹಿಂದೂಗಳಲ್ಲಿ ಇರತಕ್ಕಂತಹ ಲೋಪಗಳನ್ನ ನಾವೇ ಯೋಚನೆ ಮಾಡಿ ಅದನ್ನ ಇನ್ನಷ್ಟು ಚೆನ್ನಾಗಿ ಅಂದ್ರೆ ಶುದ್ಧ ಮಾಡಿಕೊಂಡು ಸಮಾಜವನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಹೋಗ್ಬೇಕಾಗಿದ್ದು ಅದು ನಮ್ಮ ಕೆಲಸ. ಹಾಗಾಗಿ ಈ ಹಿಂದೂ ಸಮ್ಮೇಳನಗಳು, ಹಿಂದೂ ಸಮಾವೇಶಗಳು ಇದನ್ನ ನಡಿಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಹಿಂದೂಗಳಲ್ಲಿ ನಾವೆಲ್ಲರೂ ಒಂದಾಗಿರ್ಬೇಕು, ನಾವೆಲ್ಲ ಜಾಗೃತ ಆಗಿರ್ಬೇಕು. ಈ ದೇಶ ಯಾವಾಗ ಪರಮ ವೈಭವದ ಸ್ಥಿತಿಗೆ ಹೋಗಿತ್ತು ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಈ ದೇಶದ ಹಿಂದೂ ಸಮಾಜ. 2000 ವರ್ಷಗಳಿಗಿಂತ ಹಿಂದಿನಿಂದ ಈ ದೇಶದ ಮೇಲೆ ಅನೇಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ, ಯುದ್ಧವನ್ನ ಮಾಡ್ತಾ ನಮ್ಮನ್ನ ಗೆಲ್ತೀವಿ ಅಂತ ಹೇಳಿ ಬಂದ್ರು. ಗ್ರೀಕರು, ಅಲೆಕ್ಸಾಂಡರ್ ಈ ದೇಶದ ಮೇಲೆ ಬಂದ, ಆದ್ರೆ ವಾಪಸ್ ಬದುಕಿ ತನ್ನ ದೇಶಕ್ಕೆ ಹೋಗ್ಲಿ. ಹಾಗೇನೆ ಹೂಣರು, ಗ್ರೀಕರು, ಕುಶಾನರು, ಪಠಾಣರು, ಮೊಘಲರು, ಪೋರ್ಚುಗೀಸರು, ಬ್ರಿಟಿಷರು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಮ್ಮನ್ನ ಆಳಲಿಕ್ಕೆ ನೋಡಿದ್ರು. ಆದ್ರೆ ಅವರನ್ನೆಲ್ಲ ಸಮರ್ಥವಾಗಿ ವಾಪಸ್ ಹಿಂಬೆಟ್ಟಿಸಿದ್ದು ಯಾರು ಅಂತ ಹೇಳಿದ್ರೆ ಈ ದೇಶದ ಹಿಂದೂ. ಹೀಗಾಗಿ ಹಿಂದೂ ಸಮರ್ಥ ಇದ್ದ ಹೇಳಿದ್ರೆ ದೇಶ ಸಮರ್ಥ ಆಗತ್ತೆ. 1093ನೇ ಇಸ್ವಿ ಈ ದೇಶದ ದೆಹಲಿಯ ಗದ್ದುಗೆಯ ಮೇಲೆ ಮಹಮ್ಮದ್ ಘೋರಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಪೃಥ್ವಿರಾಜ ಚೌಹಾಣನನ್ನ ಸಂಹಾರ ಮಾಡಿ ಬಂದ, ಅಂದ್ರೆ ಕೊಂದು ಬಂದ. ಪೃಥ್ವಿರಾಜ ಚೌಹಾಣ್ ಸೋಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅವನ ಸೋದರ ಮಾವ ಜಯಚಂದ. ಕರ್ನಾಟಕದಲ್ಲಿ ಕಿತ್ತೂರು ಚೆನ್ನಮ್ಮನ ಆಸ್ಥಾನ ಅದು ಪೂರ್ಣ ಬ್ರಿಟಿಷರ ಆಡಳಿತಕ್ಕೆ ಹೋಗ್ಲಿಕ್ಕೆ ಕಾರಣ ಯಾರು ಅಂದ್ರೆ ಅವರ ಆಸ್ಥಾನದಲ್ಲಿ ಇದ್ದಂತಹ ಕೊಂಡಿ ಮಂಚಣ್ಣನಂತವರು. ನಮ್ಮ ಮಧ್ಯದ ಒಡಕಿನ ಪರಿಣಾಮವಾಗಿ ಹಿಂದೂ ಸಮಾಜ ಬಿದ್ದು ಹೋಗ್ತಾ ಇದೆ. ಹೀಗಾಗಿ ಹಿಂದೂ ಸಮಾಜ ಅದು ಇನ್ನಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮಧ್ಯದ ಒಡಕುಗಳನ್ನ ಮೀರಿ ನಾವೆಲ್ಲ ಒಂದು ಅಂತ ಹೇಳಿ ಬಾಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಒಡೆದು ಹೋಗ್ತೀವಿ, ನಾವು ಹಾಳಾಗ್ತೀವಿ. ಯಾವಾಗ ಸಮಾಜ ಒಡೆಯುತ್ತೋ ಅವಾಗ ಪರಕೀಯರು ನಮ್ಮನ್ನ ಆಳಿದ್ರು. ಮೊಟ್ಟ ಮೊದಲನೇ ಬಾರಿಗೆ ಘೋರಿ ಮೊಹಮ್ಮದ್ 1093ನೇ ಇಸ್ವಿ ಅದು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ್ದು. ಆದ್ರೆ ಇವತ್ತು ನಾವು ಸೋಮನಾಥದ 1000 ವರ್ಷದ ಇತಿಹಾಸ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಮೊಹಮ್ಮದ್ ಘಜ್ನಿ 16 ಬಾರಿ ಅಲ್ಲಿ ಅದರ ಮೇಲೆ ಯುದ್ಧ ಮಾಡಿದ, ಅದನ್ನ ಲೂಟಿ ಮಾಡಿದ ಅಂತೇನು ಕೇಳ್ತೀವಿ. ಇದು ಎಲ್ಲವೂ ಸಹಿತ ನಮ್ಮತನವನ್ನ ಮರೆತದ್ದರ ಪರಿಣಾಮ. ಆದ್ರೆ ಇಲ್ಲೇನೆ ಒಂದು ಸಾಮ್ರಾಜ್ಯ ಇತ್ತು ಕರ್ನಾಟಕದಲ್ಲೇನೆ, ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಹೇಳ್ತೀವಿ. ಅಲ್ಲಿ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ, ಮುತ್ತು ರತ್ನಗಳನ್ನ ಸೇರು ಸೊಲಿಗೆಯಿಂದ ಮಾರಾಟ ಮಾಡ್ತಿದ್ರು. ಇವತ್ತು ನಾವು ಗ್ರಾಮ, ಗುಂಜಿ ಈ ರೀತಿ ನಾವು ಖರೀದಿ ಮಾಡ್ತಾ ಇದ್ದೀವಿ. ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ, ದತ್ತಿ ದಾನ ಧರ್ಮಗಳಿಗೆ ತನ್ನ ಧನವ ತೂರಿದ ಕೃಷ್ಣದೇವರಾಯನ ಬಗ್ಗೆ ಹೇಳ್ತೀವಿ ನಾವು. ಅಂದ್ರೆ ಈ ದೇಶದಲ್ಲಿ ಹಿಂದೂ ಯಾವಾಗ ಸಂಘಟಿತ ಇದ್ದ ಅವಾಗ ದೇಶ ಸಂಭ್ರಮದಿಂದ ಇತ್ತು. ಹಿಂದೂ ಯಾವಾಗ ಅಸಂಘಟಿತ ಆದ ಜಾತಿಯಿಂದ ಒಡೆದು ಹೋದ್ವಿ. ನಾವು ನಮ್ಮ ಜಾತಿ, ಮತ, ಪಂಥ, ಭಾಷೆ ಇದರಿಂದ ನಾವು ಒಡೆದು ಹೋದ್ವಿ ಅಂತ ಹೇಳಿದಾಗ ಅವಾಗ ಈ ಹಿಂದೂ ಸಮಾಜ ಶಿಥಿಲ ಆಗ್ತಾ ಹೋಯ್ತು. ಅದರ ಪರಿಣಾಮವೇ ಅಯೋಧ್ಯೆಯ ರಾಮ ಮಂದಿರ. 500 ವರ್ಷ ಹೋರಾಟದ ಪರಿಣಾಮವಾಗಿ ಇವತ್ತು ನಾವು ಭವ್ಯವಾದಂತಹ ರಾಮ ಮಂದಿರವನ್ನ ನೋಡ್ತಾ ಇದ್ದೀವಿ. ಹೀಗಾಗಿ ಇದೆಲ್ಲ ಚೆನ್ನಾಗಾಗಬೇಕು. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇಲ್ಲಿ ಕುಳಿತಂತಹ ಹಿಂದೂ ಸಮಾಜ. ಹಿಂದೂ ಸಮಾಜ ಯಾವಾಗ ಗಟ್ಟಿ ಇರುತ್ತೋ ಆವಾಗ ದೇಶ ಚೆನ್ನಾಗಿರುತ್ತೆ. ಹಾಗಾಗಿ ಹಿಂದೂ ಸಮಾಜದಲ್ಲಿ ಸಮಸ್ಯೆಗಳೇ ಇಲ್ವಾ ಅಂತ ಹೇಳಿದಾಗ ಸಮಸ್ಯೆಗಳು ಸಾಕಾಗ್ತಿದೆ. ನಮ್ಮ ಓಣಿಗಳಲ್ಲಿ ಸಮಸ್ಯೆ ಇದೆ, ನಮ್ಮ ಮನೆಗಳಲ್ಲಿ ಸಮಸ್ಯೆ ಇದೆ. ಅದನ್ನೆಲ್ಲ ಮೀರಿ ನಾವು ನಮ್ಮನ್ನ ಶುದ್ಧ ಮಾಡಿಕೊಳ್ತಕ್ಕಂಥದ್ದು ಅಗತ್ಯ ಇದೆ. ಹೀಗಾಗಿ ಈ ಹಿಂದೂ ಸಮ್ಮೇಳನದ ಸಂದರ್ಭದಲ್ಲಿ 2 ರೀತಿಯ ಸಮಸ್ಯೆಯನ್ನ ನಾನು ಪ್ರಸ್ತಾಪ ಮಾಡಿ ಇಷ್ಟ. ಮೊದಲು ಅಂತ ಹೇಳಿದ್ರೆ ಹಿಂದೂ ಸಮಾಜದ ಒಳಗಿನ ಸಮಸ್ಯೆಗಳು.
ಎರಡನೇದು ಹಿಂದೂ ಸಮಾಜವನ್ನ ಹಾಳು ಮಾಡಲಿಕ್ಕೆ ಇರತಕ್ಕಂತಹ ಹೊರಗಿನ ಸಮಸ್ಯೆ. ಈ ಎರಡರ ಬಗ್ಗೆನೂ ನಾವು ಜಾಗೃತಿ ಇರಬೇಕು, ಎರಡನ್ನೂ ಸಹಿತ ನಾವು ಸರಿ ಮಾಡ್ಕೋಬೇಕು. ಒಳಗಿನ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಳ್ಳೆ ಪ್ರಜ್ಞೆ ಇಲ್ವಾ ಅಂತ ಹೇಳಿದ್ರೆ, ನಾವು 5 ರೀತಿಯ ಪರಿವರ್ತನೆಗಳು ಅದನ್ನ ತಂದ್ರೆ ಆ ಸಮಸ್ಯೆಗಳಿಗೆ ಒಂದು ಇತಿಶ್ರೀಯನ್ನ ಹಾಡಬಹುದು. 5 ರೀತಿಯ ಪರಿವರ್ತನೆಗಳು, ಪಂಚ ಪರಿವರ್ತನೆ ಅಂತ ಹೇಳಿ ನಾವು ಅದಕ್ಕೆ ಹೇಳ್ತೀವಿ. ಆದ್ರೆ 5 ರೀತಿಯ ಪರಿವರ್ತನೆ ಅದು ಸಮಸ್ಯೆ ಇದೆ, ಅದಕ್ಕಾಗಿ ಅದನ್ನ ನಾವು ಸರಿ ಮಾಡಬೇಕು. ಯಾವುದು ಅಂದ್ರೆ ಮೊದಲನೇದು ಅಂತ ಹೇಳಿದ್ರೆ, ನಾವು ನಾಗರಿಕರಾಗಿ, ಭಾರತದ ನಾಗರಿಕರಾಗಿ ನಾಗರಿಕರಂತೆ ಇರಬೇಕು. ಇಲ್ವಾ ನಾವು ಅಂತ ಕೇಳಿದಾಗ ಇಡೀ ಕಲಬುರಗಿ ವಿಭಾಗ, ಅದರಲ್ಲಿ ಬೀದರ್ ಜಿಲ್ಲೆನೂ ಬಂತು. ಕಂಡಲ್ಲೇ ಕಸ ಹಾಕುವಂತಹದ್ದು ನಮಗೆ ಜನ್ಮಸಿದ್ಧ ಅಧಿಕಾರ. ಕಾರ್ಪೊರೇಷನ್ ಅವರು, ಮುನ್ಸಿಪಾಲಿಟಿ ಅವರು ಎಷ್ಟೇ ಸ್ವಚ್ಛ ಮಾಡಿದ್ರು ಸಹಿತ ನಾವು ರಸ್ತೆಗಳನ್ನೇ ಕಸ ಹಾಕ್ತೀವಿ. ಹೀಗಾಗಿ ಸ್ವಚ್ಛ ಇಡಬೇಕು ಅನ್ನತಕ್ಕಂಥದ್ದೇನದಲ್ಲ, ಇದು ನಾಗರಿಕ ಪ್ರಜ್ಞೆ. ಕಂಡಲ್ಲೇ ಉಗುಳತಕ್ಕಂಥದ್ದು, ಇದನ್ನ ಸರಿ ಮಾಡ್ಕೋಬೇಕು. ನಾವು ಗಾಡಿ ನಡೆಸಬೇಕಾದ್ರೆ ಸರಿಯಾಗಿ ನಡೆಸ್ತೀವ, ಟ್ರಾಫಿಕ್ ರೂಲ್ಸ್ ಪಾಲಿಸ್ತೀವ, ಯಾರ ಜೊತೆಗೆ ಹೇಗೆ ಮಾತಾಡ್ತೀವಿ, ದೊಡ್ಡವ್ರ ಜೊತೆಗೆ ಹೇಗೆ, ಸಣ್ಣವ್ರ ಜೊತೆಗೆ ಹೇಗೆ, ಹೆಣ್ಮಕ್ಳ ಜೊತೆಗೆ ಹೇಗೆ ಮಾತಾಡ್ತೀವಿ ಅನ್ನುವಂಥದ್ದು ಇದಕ್ಕೆ ನಾಗರಿಕ ಪ್ರಜ್ಞೆ ಅಂತ ಹೇಳಿ ನಾವು ಹೇಳ್ತೀವಿ. ಹೀಗಾಗಿ ಈ ನಾಗರಿಕ ಕರ್ತವ್ಯ ಅನ್ನತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವು ಇನ್ನಷ್ಟು ಇದನ್ನ ಚೆನ್ನಾಗಿ ಮಾಡಿಕೊಳ್ತಕ್ಕಂಥ ಅಗತ್ಯ ಇದೆ. ಇನ್ನು ಇದನ್ನೇ ಮುಂದಕ್ಕೆ ಹೋದ್ರೆ ಎರಡನೇದು ನಾವು ಪರಿವರ್ತನೆ ಮಾಡ್ಕೋಬೇಕಾಗಿದೆ, ಇದು ಸಮಾಜದಲ್ಲಿ ಇರ್ತಕ್ಕಂತಹ ಸಮಸ್ಯೆ ಅಂತ ಹೇಳಿದ್ರೆ. ಎರಡನೇದು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಸಾಮರಸ್ಯ. ಅಧ್ಯಕ್ಷರು ಅಂದ್ರೆ ಸ್ವಾಗತ ಸಮಿತಿ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ. ಬಸವಣ್ಣವರು ಹೇಳಿದ್ರು ಅಂತ ಹೇಳಿ ನಾವು ಮಕ್ಕಳಿಗೂ ಬಾಯ್ಪಾಠ ಮಾಡಿಸ್ತೀವಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಚರಣೆಗೆ ತಂದಿವ. ಫೇಸ್ಬುಕ್ ನಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಅಂತ ಹೇಳಿ ಒಂದು ನೋಟ್ ಬರ್ತಾ ಇರುತ್ತೆ. ಏನು, ಜಗತ್ತಿನಲ್ಲಿ ಮಹಾಪುರುಷರು ಮಹಾತ್ಮರು ಒಳ್ಳೆಯ ಸಂಗತಿಗಳನ್ನ ಹೇಳಿ ಮುಗಿಸಿಬಿಟ್ಟಿದ್ದಾರೆ, ಹೇಳ್ಬಿಟ್ಟಾರ. ಅದನ್ನ ಈಗ ಹೇಳ್ತಕ್ಕಂಥದ್ದು ಒಳ್ಳೇದೇನು ಉಳಿದಿರೋದೇನು ಅಂತ ಹೇಳಿದ್ರೆ, ಆ ಹೇಳಿರುವ ಒಳ್ಳೆಯದನ್ನ ಆಚರಣೆ ಒಳಗೆ ತರ್ತಕ್ಕಂಥದ್ದು. ಹೀಗೆ ಇವ ನನ್ನವ ಎನ್ನಿರಯ್ಯ, ಇದನ್ನ ನಾವು ಕೇವಲ ಬಾಯ್ಪಾಟ್ ಮಾಡ್ತೀವೋ ಅಥವಾ ಗಂಟಲಿನಿಂದ ಮೇಲೆ ಹೇಳ್ತೀವೋ, ಅಂತಃಕರಣದಿಂದ ಹೇಳಿ ನಮ್ಮ ಮನೆಯಲ್ಲಿ ಇದನ್ನ ನಾವು ಆಚರಣೆ ಮಾಡಿದ್ರೆ ಅವಾಗ ಪೂಜ್ಯ ಬಸವಣ್ಣನವರು ಹೇಳಿದ್ದಕ್ಕೆ ಸಾರ್ಥಕ. ಹೀಗಾಗಿ ಈ ಜಾತಿಗಳ ನಡುವೆ ಇರತಕ್ಕಂತಹ ಈ ಗೊಂದಲಗಳನ್ನ ಮೀರಿ ನಾವು ಬೆಳಿಬೇಕಾಗಿದೆ. ಅದಕ್ಕಾಗಿ ಇದಕ್ಕೆ ನಾವು ಹೇಳ್ತೀವಿ ಸಾಮರಸ್ಯ ಅಂತ ಹೇಳಿ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಅಂತ ಹೇಳಿ ಭಕ್ತ ಕನಕದಾಸರು ಹೇಳಿದರು. ಯಾವ ಕುಲ ನಿಮ್ದು? ಹೀಗಾಗಿ ನಾವೆಲ್ಲ ಈ ಸಮಾಜದ ಮಕ್ಕಳು, ಇದನ್ನ ಅನುಷ್ಠಾನದ ಭಾಗವನ್ನ ನಾವು ತಗೊಂಡು ಬರಬೇಕು. ಇದಕ್ಕೆ ಸಾಮಾಜಿಕ ಸಾಮರಸ್ಯ ಅಂತ ನಾವು ಹೇಳ್ತೀವಿ. ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಎನ್ನಬೇಡ, ಆ ದೇವನೊಲಿದಾತನೇ ಜಾತ ಸರ್ವಜ್ಞ. ಇದನ್ನ ಸರ್ವಜ್ಞ ಹೇಳಿದ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಇವತ್ತಿಗೂ ಸಹಿತ ಜಾತಿಗಳ ಹೆಸರಿನಿಂದ ಇದು ಮೇಲು, ಇದು ಕೀಳು, ಇದು ಸ್ಪೃಶ್ಯ, ಇದು ಅಸ್ಪೃಶ್ಯ ಅಂತ ಹೇಳ್ತಕ್ಕಂಥದ್ದಲ್ಲ. ಇದು ಹಿಂದೂ ಸಮಾಜದ ಅತಿ ದೊಡ್ಡದಾದಂತಹ ರೋಗ. ಇದು ಯಾಕೆ ಅಂತ ಹೇಳಿದ್ರೆ, ಯಾರು ಜಾತಿಯಿಂದ ಮೇಲಲ್ಲ, ಯಾರು ಜಾತಿಯಿಂದ ಕೀಳಲ್ಲ. ಇಲ್ಲಿ ಕೆಳಗಡೆ ಒಂದು ಸಾಲು ಬರೆದಿದ್ದಾರೆ, ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವದಾನ. ಆ ಹಾಡಿನಲ್ಲಿ ಕೊನೆಗೆ ಬರುತ್ತೆ ಏನು ಅಂತ ಹೇಳಿದ್ರೆ, ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು, ನಮ್ಮಲ್ಲಿ ಭೇದವು ಏಕಾಗಿ. ಹೀಗಾಗಿ ನಮ್ಮಲ್ಲಿ ಹರಿತಾ ಇರತಕ್ಕಂತಹ ರಕ್ತ ಒಂದೇನೆ, ಆದ್ರೆ ನಾವು ಭೇದ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಭೇದವನ್ನ ಮೀರಿ ನಾವು ಎಲ್ಲರೂ ಸಹಿತ ಈ ಸಮಾಜದ ಮಕ್ಕಳು, ನಾವೆಲ್ಲ ಹಿಂದೂಗಳು ಅನ್ನುವಂತಹ ರೀತಿಯಲ್ಲಿ ನಾವು ಬದುಕ್ತೀವ, ಅವಾಗ ಮಾತ್ರ ಸಾಮಾಜಿಕ ಸಾಮರಸ್ಯ ಉಂಟಾಗತ್ತೆ. ಇವತ್ತಿಗೂ ಸಹಿತ ನಾನು ಬೇರೆ ಬೇರೆ ಕೆಲಸಗಳಿಗೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೆ.
ಹೋದಾಗ ಅಲ್ಲಿ ಹನುಮಂತಿಯವರು ಗುಡಿಯೊಳಗ ಕಟ್ಟೆಯ ಮೇಲೆ ನಿಂತು ನಾವೊಂದು ಸಣ್ಣದು ಒಂದು 20-25 ಜನರಿಗೆ ಭಾಷಣ ಮಾಡುವಾಗ ಗುಡಿಯ ಕೆಳಗಡೆ ಒಂದು 4-5 ಜನ ಕೂತಿರ್ತಾರೆ. ಅವಾಗ ಕೂತಾಗ ಅವ್ರನ್ನ ಮೇಲೆ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರ್ಲಿಕ್ಕೆ ತಯಾರಿಲ್ಲ. ಆದ್ರೆ ಉಳಿದವ್ರಿಗೂ ಹೇಳ್ತೀನಿ ಅವ್ರನ್ನ ಕರೀರಿ ಅಂತ, ಅವ್ರು ಕರೀಲಿಕ್ಕೂ ತಯಾರಿಲ್ಲ. ಯಾಕೆ ಅಂದ್ರೆ ನಾವು ಇಲ್ಲೇರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮಂತೆ ಕೈ ಕಾಲು ಕಣ್ಣು ಮೂಗು ಇಟ್ಕೊಂಡಿರ್ತಕ್ಕಂತಹ ನಮ್ಮ ಸಮಾಜದ ಒಂದು ಬಂಧುವನ್ನ, ಅವನ ಹೆಸರು ಅದೇ ಭೀಮಪ್ಪ, ಅದೇ ಕಲ್ಲಪ್ಪ, ಅದೇ ಮಲ್ಲಪ್ಪ ಅಂತ ಇರುತ್ತಲ್ಲ, ಅವನನ್ನ ದೂರ ಕೂಡಿಸ್ತಾ ಇದ್ದೀವಿ. ಇದು ನಮ್ ತಪ್ಪಲ್ವಾ? ಹೀಗಾಗಿ ಸಾಮಾಜಿಕ ಸಮತೆ, ಸಾಮಾಜಿಕ ಸಾಮರಸ್ಯ, ಇದರಲ್ಲಿ ನಾವು ಪರಿವರ್ತನೆಯನ್ನ ತರಬೇಕಾಗಿದೆ. ಇದು ಪಂಚ ಪರಿವರ್ತನೆಯ ಭಾಗದಲ್ಲಿ 2ನೇದು. 3ನೇದು ಅಂತ ಹೇಳಿದಾಗ ನಮ್ಮ ಸಮಾಜದಲ್ಲಿ ಇರತಕ್ಕಂತಹ ಪರಿಸರ ಅಂತ ನಾವೆಲ್ಲ ಹೇಳ್ತೀವಿ. ಪರಿಸರ ಅಂತ ಹೇಳಿದ್ರೆ ನೀರನ್ನ ಮಿತವಾಗಿ ಬಳಸಬೇಕು. ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ನೀರನ್ನ ಕಡಿಮೆ ಬಳಸಬೇಕು, ಎಷ್ಟು ಅಗತ್ಯ ಇದೋ ಅಷ್ಟು ಬೆಳೆಸಬೇಕು. ಗಿಡ ಮರಗಳನ್ನ ಬೆಳೆಸಬೇಕು. ಪ್ಲಾಸ್ಟಿಕ್, ಇವತ್ತು ಮನೆಯೊಳಗಿರುವಂತಹ ತಾಯಂದಿರು ಅವರ ಯಜಮಾನರು ಹೊರಗೆ ಹೋದಾಗ ಒಂದು ಫೋನ್ ಮಾಡಿ ಹೇಳ್ತಾರ, ಏನಂದ್ರೆ ಒಂದ್ ಸ್ವಲ್ಪ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ತಗೊಂಡ್ ಬರ್ರಿ ಅಂತ. ಅವ್ರ ಯಜಮಾನರು ಸಹಿತ ಅಲ್ಲಿ ಕೇಳ್ತಾರ, ಅವರೊಂದು ಕ್ಯಾರಿ ಕವರ್ನೊಳಗೆ ಹಾಕಿ ಕೊಡ್ತಾರ, ಅದನ್ನ ನಾವು ತಗೊಂಡ್ ಬರ್ತೀವಿ. ಅಷ್ಟರ ಮಟ್ಟಿಗೆ ನಮ್ಮ ಮನೆಗೆ ಆ ಕೆಟ್ಟ ಪ್ಲಾಸ್ಟಿಕ್ ನಮ್ಮ ಮನೆಗೆ ಬರುತ್ತೆ. ಪ್ಲಾಸ್ಟಿಕ್ ಈ ಪರಿಸರದ ಅತ್ಯಂತ ಕೆಟ್ಟ ಒಂದು ಸಂಗತಿ ಯಾವುದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್. ಹೀಗಾಗಿ ಈ ಪರಿಸರ ಅನ್ನುವಂತಹ ವಿಷಯದಲ್ಲಿ ಪಾನಿ ಬಚಾವೋ, ಪೇಡ್ ಲಗಾವೋ, ಪ್ಲಾಸ್ಟಿಕ್ ಹಟಾವೋ, ಇದನ್ನ ತೆಗಿಬೇಕು ಅನ್ನೋದನ್ನು ಸಹಿತ ನಾವು ನೋಡ್ತೀವಿ. ಹೀಗಾಗಿ ಪರಿಸರವನ್ನ ಉಳಿಸ್ಬೇಕು, ಗಿಡ ಮರಗಳನ್ನ ನೆಡಬೇಕು. ನೆಟ್ಟಿರುವ ಮರಗಳು ಏನದಲ್ಲ ಅದನ್ನ ಉಳಿಸ್ಬೇಕು. ಕೆಲವು ಕಾಲೇಜಿನಲ್ಲಿ ಹೋದಾಗ ಅನುಭವಕ್ಕೆ ಬರುತ್ತೆ. ಅವ್ರು ಹೇಳ್ತಾರ, ಪ್ರತಿ ವರ್ಷ ಜೂನ್ 5ನೇ ತಾರೀಕು ನಾವು ತಪ್ಪದೇನೆ ಪರಿಸರ ದಿನವನ್ನ ಆಚರಣೆ ಮಾಡ್ತೀವಿ, ನಾವು ಗಿಡವನ್ನ ನೆಡ್ತೀವಿ. ಎಲ್ಲಿ ನೆಡ್ತೀವಿ ಅಂದ್ರೆ ಪ್ರತಿ ವರ್ಷ ಇದೇ ಜಾಗದಲ್ಲಿ ನೆಡ್ತೀವಿ. ನಮ್ದು ಜೂನ್ 5ನೇ ತಾರೀಕಿಗೆ ನಾವು ಗಿಡ ನೆಡುವ, ಪ್ರತಿ ವರ್ಷ ನೆಡುವ ಜಾಗ ಯಾವುದು ಅಂದ್ರೆ ಇದೆ. ಪ್ರಶ್ನೆ ಏನಂದ್ರೆ ಹೋದಷ್ಟು ನೆಟ್ಟಿದ್ದು ಎಲ್ಲಿ ಹೋಯ್ತು? ಹೀಗಾಗಿ ಗಿಡವನ್ನ ನೆಡುವುದಷ್ಟೇ ಅಲ್ಲ, ಗಿಡವನ್ನ ಉಳಿಸ್ಬೇಕು, ಗಿಡವನ್ನ ಬೆಳೆಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕರೋನಾ ಸಮಯದಲ್ಲಿ ಆಕ್ಸಿಜನ್ ಸಲುವಾಗಿ ನಾವೆಲ್ಲ ಎಷ್ಟು ಒದ್ದಾಡಿದ್ವಿ. ಹೀಗಾಗಿ ನಮಗೆ ಬೇಕಾದಂತಹ ಉಸಿರಿಗೆ ಬೇಕಾಗುವ ಆಮ್ಲಜನಕವನ್ನ ಕೊಡ್ತಕ್ಕಂಥದ್ದು ಗಿಡಗಳೇ. ಹೀಗಾಗಿ ನೀರು ಕಡಿಮೆ, ಗಿಡಗಳನ್ನ ಬೆಳೆಸುವುದು, ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡುವುದು, ಇದು ಪಂಚಪರಿವರ್ತನೆಯ 3ನೇ ಸಂಗತಿ. ಪಂಚಪರಿವರ್ತನೆಯ 4ನೇದು ಅಂತ ಹೇಳಿದ್ರೆ ನಮ್ಮತನ. ನಾವು ನಮ್ಮತನವನ್ನ ಉಳಿಸ್ಕೊಂಡಿದ್ದೀವ. ನಮ್ಮತನವನ್ನ ಉಳಿಸ್ಕೊಳ್ಳೋದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸ್ವಭಾಷಾ. ಸ್ವಭಾಷಾ ಅಂತ ಹೇಳಿದ್ರೆ ನನ್ನ ಭಾಷೆಯನ್ನ ನಾನು ಮಾತಾಡ್ತಾ ಇದ್ದೀನ, ಮಾತೃಭಾಷೆಯಲ್ಲಿಯೇ ನಂದು ಮಿನಿಮಮ್, ನಾನು ಇದ್ದೀನಿ, ಸ್ವದೇಶಿ ಇದ್ದೀನಿ ಅಂದ್ರೆ ಕನಿಷ್ಠ ನಾನು ಮಾಡಬಹುದಾದ ಕೆಲಸ ಏನು ಅಂದ್ರೆ ನನ್ನ ಸಹಿಯನ್ನ ನನ್ನ ಮಾತೃಭಾಷೆ ಒಳಗೆ ನಾನು ಮಾಡ್ತೀನ. ಅದು ಬ್ಯಾಂಕ್ ಇರಬಹುದು, ಡಾಕ್ಯುಮೆಂಟ್ ಇರಬಹುದು, ಎಲ್ಲಾ ಸಹಿಯನ್ನ ನನ್ನ ಭಾಷೆಯೊಳಗೆ ಮಾಡತಕ್ಕಂಥದ್ದು, ಅದು ಸ್ವಭಾಷಾ. ನಾವು ಪ್ರಯತ್ನ ಮಾಡಬಹುದು ಅನೇಕರು. ಇನ್ನು 2ನೇದು ಸ್ವಭೂಷ. ನಮ್ಮ ವೇಷ ಯಾವುದಿರಬೇಕು ಅಂತ ಹೇಳಿದ್ರೆ ಇದು ನಮ್ಮತನದ ವೇಷ ಇರಬೇಕು. ನಾವು ಯಾವ ವೇಷ ಹಾಕ್ತೀವಿ? ಇವತ್ತು ಮನೆಗಳಲ್ಲಿ ಟಿವಿ ಬಂದಿದೆ. ಮನೆಗಳಲ್ಲಿ ಟಿವಿ ಬಂದಿದ್ದರ ಮೂಲಕ ಅನೇಕ ಡ್ರೆಸ್ಗಳು, ನಮಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ, ಇದನ್ನ ನಾವು ನೋಡ್ತಾ ಇರ್ತೀವಿ. ಆದಾಗ ಆ ರೀತಿ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ನೋಡ್ಲಿಕ್ಕೆ ಅಸಭ್ಯ ಆಗಿರ್ತಕ್ಕಂಥದ್ದನ್ನ ಹಾಕೊಂಡು ಹೋದ್ರೆ ಜನ ಅದನ್ನ ಗೌರವಿಸ್ತಿಲ್ಲ, ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಹೀಗೆ ಒಂದು ಫೇಸ್ಬುಕ್ ನಲ್ಲಿ ಬಂದಿದ್ದು ಅಂತ ಹೇಳಿದ್ರೆ, ಒಬ್ಬ ಹುಡುಗಿ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಪ್ರಮುಖರು, ನೀನು ವೇಷ ಹಾಕೊಂಡು ಬಾ, ಯಾಕಿದ್ರೆ ಡ್ರೆಸ್ ಅಲ್ಲೇನು, ನನಗೆ ಸ್ವಾತಂತ್ರ್ಯದ ಗುಡಿಗೆ ಹೋಗೋದು. ಹೌದವ್ವ, ಆದ್ರೆ ದೇವಸ್ಥಾನಕ್ಕೆ ಯಾವ ವೇಷದಲ್ಲಿ ಬರಬೇಕು ಅದ್ರೊಳಗೆ ಬಾ, ಈ ರೀತಿ ಅವ್ರು ಹೇಳಿ ಕಳಿಸಿದ್ರು. ಆದ್ರೆ ಈ ವೇಷದ ಬಗ್ಗೆ ಯೋಚನೆ ಮಾಡಬೇಕು. ಸಣ್ಣ ಸಣ್ಣ ಮಕ್ಕಳು ಯೋಚನೆ ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಒಂದು ಘಟನೆ ಹೇಳ್ತೀನಿ. ಒಬ್ಬ ಕಲ್ತಿರ್ತಕ್ಕಂಥ ಒಬ್ಬ ಶ್ರೀಮಂತ ತನ್ನ ಮಗನನ್ನ ಕರ್ಕೊಂಡು ಒಂದು ಹೋಟೆಲಿಗೆ ಊಟಕ್ಕೆ ಹೋಗಿದ್ದ. ಊಟ ಮುಗಿಸಿದ ನಂತರ ತುಂಬಾ ಚಳಿ ಇತ್ತು. ಹೊರಗಡೆ ಬರ್ತಾನೆ ಅವನು. ಬಂದಾಗ ಹೋಟೆಲಿನ ಹೊರಗಡೆ ಸ್ವಲ್ಪ ದೂರದಲ್ಲಿ ಒಬ್ಬ ಭಿಕ್ಷುಕ ಕೂತ್ಕೊಂಡಿದ್ದ. ಆ ಭಿಕ್ಷುಕ ಕೂತಿದ್ದಾನೆ, ಅವನಿಗೆ ಹೊತ್ಕೊಳ್ಳಿಕ್ಕೆ ಏನೂ ಇಲ್ಲ, ಅವನ ಬಟ್ಟೆ ಎಲ್ಲ ಹರಿದು ಹೋಗಿದೆ, ಚಳಿಯಲ್ಲೇ ನಡುಗ್ತಾ ಇದ್ದಾನೆ. ಅವಾಗ ಈ ಶ್ರೀಮಂತನ ಮಗ ಇಬ್ರು ಅವನನ್ನ ನೋಡಿದ್ರು. ಆ ಯಜಮಾನರು ಯಾರು ದೊಡ್ಡವ ಇದ್ರು,
ಅಂದ್ರೆ ಆ ತಂದೆ ಸೀದಾ ಕಾರಿನ ಹತ್ರ ಹೋಗಿ ಕಾರ್ನೊಳಗಿರುವ ತಂದು ಒಳ್ಳೆ ಬ್ರಾಂಡೆಡ್ ಜಾಕೆಟ್ ಅದನ್ನ ತಂದು ಆ ಬಡವನಿಗೆ ಆ ಭಿಕ್ಷುಕನಿಗೆ ಹೊಚ್ಚಿದಾಗ ಅವನಿಗೆ ಅದನ್ನು ಹೊತ್ಕೊಂಡ ನಂತರ ಬಹಳ ಖುಷಿ ಆಯ್ತು, ಅವನು ಆಶೀರ್ವಾದ ಮಾಡಿದ. ಇದನ್ನು ನೋಡಿದಂತಹ ಆ ಮಗ ಸಣ್ಣವನು, ಅವನ ಮಗನು ಅವನು ಸಹಿತ ಕಾರಿನ ಹತ್ರ ಓಡಿ ಹೋಗಿ ಅವನು ತನ್ನ ಜಾಕೆಟ್ ತಗೊಂಡು ಬಂದ, ಅದನ್ನು ಸಹಿತ ಒಳ್ಳೆ ಜಾಕೆಟ್. ಅದನ್ನ ತಗೊಂಡು ಆ ತಂದೆ ನೋಡ್ತಾ ಇದ್ರು, ಈ ಜಾಕೆಟ್ ನನ್ನ ಮಗ ಯಾರಿಗ್ ಕೊಡ್ತಾನೆ? ಅಲ್ಲಿ ಯಾರು ಭಿಕ್ಷಕರು ಇದ್ದಿದ್ದಿಲ್ಲ. ಅವನು ನೇರವಾಗಿ ಹೋಟೆಲ್ ಒಳಗಡೆ ಓಡಿ ಹೋಗಿ. ಇವರು ತಂದೆನೂ ಹಿಂದ್ಗಡೆ ಹೋದಾಗ ಇವರು ಎಲ್ಲಿ ಊಟಕ್ಕೆ ಕೂತಿದ್ರು ಅದರ ಪಕ್ಕದ ಟೇಬಲಿನಲ್ಲಿ ಒಂದು ಹುಡುಗ ಒಂದು ಹುಡುಗಿ ಅಲ್ಲಿ ತಿಂಡಿ ಮಾಡ್ತಾ ಇದ್ರು. ಆ ಹುಡುಗಿಗೆ ಒಯ್ದು ಇವನು ಜಾಕೆಟ್ ಅನ್ನ ಹೊಚ್ಚಿದ. ಯಾಕೆ ಅಂದ್ರೆ ಆ ಹುಡುಗಿಯ ವೇಷವೇ ಅಷ್ಟಿತ್ತು. ಅವ ತಿಳ್ಕೊಂಡ ಬಟ್ಟೆ ಇರ್ಲಾರ್ದವ್ರಿಗೆ ಬಟ್ಟೆ ಇದನ್ನ ನಮ್ಮಪ್ಪ ಜಾಕೆಟ್ ಕೊಟ್ಟ, ಪಾಪ ಈ ಹುಡುಗಿಗೂ ಬಟ್ಟೆ ಇಲ್ಲ, ಅದಕ್ಕೋಸ್ಕರ ನಾನು ಜಾಕೆಟ್ ಕೊಡ್ತೀನಿ. ಮಕ್ಕಳು ಯೋಚನೆ ಮಾಡತಕ್ಕಂತಹ ರೀತಿ. ಹೀಗಾಗಿ ಈ ವೇಷ ಅನ್ನುವಂಥದ್ದಲ್ಲ, ಸ್ವಭಾಷಾ ಸ್ವಭೂಷ. ಇನ್ನು ಸ್ವಭೋಜನ್, ನಾವೇನು ಊಟ ಮಾಡ್ತೀವಿ ಅದು ಸ್ವದೇಶಿ ಇರ್ಲಿ. ನಮ್ ತಾಯಂದ್ರಿಗೆ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಉಂಡಿ ಮಾಡ್ಲಿಕ್ಕೆ ಬರ್ತದೇನ್ರಿ ಅಂತ ಕೇಳ್ಬಿಟ್ರೆ ಅವ್ರು ವಾಪಸ್ ನನಗೆ ಪ್ರಶ್ನೆ ಕೇಳ್ತಾರೆ, ಏನು ಯಾವ ಉಂಡಿರಿ? ಹೆಸರಿಟ್ಟಿನ ಉಂಡಿನೋ, ಶೇಂಗಾ ಉಂಡಿನೋ, ಬಿಂದೆ ಉಂಡಿನೋ, ಪುಟಾಣಿ ಉಂಡಿನೋ, ಆಮೇಲೆ ಬೇಸನ್ ಉಂಡಿನೋ, ಎಷ್ಟು ಒಂದು 50-60 ರೀತಿಯ ಉಂಡಿಗಳನ್ನ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದ್ರೆ ನಾವು ಆರ್ಡರ್ ಮಾಡಿ ಪಿಜ್ಜಾ ಬರ್ಗರ್ ತಂದು ತಿನ್ನುವುದರ ರೀತಿಯೊಳಗೆ ನಾವು ಆಗಿಬಿಟ್ಟಿ. ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋದು, ಊಟ ತರಿಸ್ಕೊಳ್ಳೋದು, ಊಟ ತಿನ್ನುವುದು. ಆದ್ರೆ ನಮ್ಮ ಮನೆಯಲ್ಲಿಯೇ ಸ್ವಾದಿಷ್ಟವಾದಂತಹ ಭೋಜನ, ಹೈಜೆನಿಕ್ ಭೋಜನ ಯಾವುದು ಅಂದ್ರೆ ನಮ್ಮ ಮನೆಯೊಳಗೆ ತಯಾರಾಗಿದೆ. ಅಂತಹ ಶುದ್ಧ ಊಟವನ್ನ ಬಿಟ್ಟು ಹೋಟೆಲಿನಲ್ಲಿ ಎಲ್ಲಿಯೋ ಹೋಗಿ ಎಲ್ಲಿಯೋ ಒಂದು ಚಾಟ್ಸ್ ತಿಂದು ಆರೋಗ್ಯವನ್ನ ಹಾಳು ಮಾಡ್ಕೋತೀವಲ್ಲ, ಅದು ಸ್ವಭೋಜನಕ್ಕೆ ಯೋಗ್ಯ ಅಲ್ಲ. ಅದಕ್ಕೆ ಅಲ್ಲಿ ಸ್ವಭೋಜನ. ಇನ್ನು ಸ್ವಭವನ್, ಮನೆ ಅನ್ನುವಂಥದ್ದು ಹೇಗಿರ್ಬೇಕು ಅಂತ ಹೇಳಿದ್ರೆ, ಆ ಮನೆ ಅನ್ನುವಂಥದ್ದು ನಮ್ಮ ದೇಶದ್ದಿರ್ಬೇಕು. ಅಲ್ಲಿ ಪೂಜಾ ಮನೆ ಅದನ್ನ, ಬಂದವರಿಗೆ ಕೂಡಿಸ್ಲಿಕ್ಕೆ ಮನೆ ಅದನ್ನ, ಅಡಿಗೆ ಮನೆ ಅದನ್ನ. ಇವತ್ತು ಅಡಿಗೆ ಮನೆಯೇ ಇಲ್ಲದೆ ಇರತಕ್ಕಂತಹ ಮನೆಗಳು ಬೆಂಗಳೂರಿನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹೀಗಾಗಿ ಈ ಪಂಚಪರಿವರ್ತನೆಯ ಅಂತ ಹೇಳಿದ್ರೆ ಸ್ವಭವನ್. ಇನ್ನ 5ನೇದು ಅದರೊಳಗೆ ಅಂತ ಹೇಳಿದ್ರೆ ಸ್ವಭ್ರಮಣ್. ನಾವೆಲ್ಲಿ ಓಡಾಡ್ತೀವಿ, ಊಟಿ, ಕೊಡೈಕೆನಾಲು, ಇಲ್ಲಿಗೆ ನಾವು ಟ್ರಿಪ್ ಹೋಗ್ತೀವಿ. ಅದ್ರ ಬದ್ಲಿ ಪ್ರಯಾಗಕ್ಕೆ ಹೋದ್ರ, ಅದ್ರ ಬದ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದ್ರ, ಅದ್ರ ಬದ್ಲಿ ಕಾಶಿ ರಾಮೇಶ್ವರ ಇಲ್ಲಿ ನಾವು ಹೋದ್ವಾ ಅಂತ ಹೇಳಿದ್ರೆ ಇದು ಪ್ರವಾಸದ ರೀತಿ ಆಗ್ಬೇಕು. ಅಂದ್ರೆ ಭ್ರಮಣ ಮಾಡಬೇಕು, ಆದ್ರೂ ಸಹಿತ ಹೀಗಾಗಿ ಪಂಚಪರಿವರ್ತನೆಯ 4ನೇ ಸಂಗತಿ ಅಂತ ಹೇಳಿದ್ರೆ ನಮ್ಮ ದೇಶದ್ದು. 5ನೇದಿದೆ ಪಂಚಪರಿವರ್ತನೆಯಲ್ಲಿ ಅಂತ ಹೇಳಿದ್ರೆ ಅದು ಯಾವುದು ಅಂದ್ರೆ ನಾವೆಲ್ಲ ಇರುವಂತಹ ಜಾಗ, ಅದ್ಯಾವುದು ಅಂದ್ರೆ ನಮ್ಮ ಮನೆ. ಅಂದ್ರೆ ಅದು ಸಹಿತ ಇವತ್ತು ಸಮಸ್ಯಾತ್ಮಕ ಮನೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥವ್ರು ಯಾರು 40-45 ವಯಸ್ಸಿನಗಿಂತ ಹೆಚ್ಚು ವಯಸ್ಸಾಗಿದೆಯೋ, ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು. ನೀವು ಸ್ವಲ್ಪ ಕಲ್ಪನೆ ಮಾಡಿಕೊಡ್ರಿ, ನಿಮ್ಮ ಮನೆ ನೀವು ಸಣ್ಣವ್ರು ಇದ್ದಾಗ ಹೆಂಗಿತ್ತು? ನಿಮ್ಮ ಮನೆಯಲ್ಲಿ ಮನೆ ತುಂಬಾ ಜನ ಇದ್ರು, ಮನೆ ಸಣ್ಣದಿತ್ತು. ಸಾಯಂಕಾಲ ಹೊತ್ತು ಮಲಗಬೇಕು ಅಂತ ಹೇಳಿದ್ರೆ ಊಟಕ್ಕೆ ಜಮಖಾನೆ ಹಾಸ್ಬೇಕು, ಗಾದಿ ಹಾಸ್ಬೇಕು, ತಿಂಬಿಡ್ಬೇಕು. ಬೆಳಗ್ಗೆ ಎದ್ದು ಹಾಸಿಗೆ ಬಡಿಸೋದೇ ಒಂದು ಕಾರ್ಯಕ್ರಮ ನಡೀತಿತ್ತು ನಮ್ಮ ಮನೆಗಳಲ್ಲಿ. ಇವತ್ತು ಮನೆಗಳು ದೊಡ್ಡದಾಗಿದೆ, ಮನೆಯೊಳಗಿನ ಮಂದಿ ಕಡಿಮೆ ಆಗಿದ್ದಾರೆ. ಹೀಗಾಗಿ ಅವಿಭಕ್ತ ಕುಟುಂಬಗಳು, ಕೂಡು ಕುಟುಂಬಗಳು ಇವತ್ತು ಇಲ್ಲ. ಅಕಸ್ಮಾತ್ ನಮ್ಮನೆಯ ಮಗಳಿಗೆ ಎಲ್ಲಿಯೋ ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಆ ಬೀಗರಲ್ಲಿ ಯಾರಿದ್ದಾರೆ? ಅಕಸ್ಮಾತ್ ಆ ಹುಡುಗನಿಗೆ ಅಪ್ಪ ಅವ್ವ ಇರದೇ ಇದ್ರೆ ಬಹಳ ಒಳ್ಳೇದು ಅಂತ ಯೋಚನೆ ಮಾಡತಕ್ಕಂತ ಹುಡುಗಿ ತಾಯಿ ಇವತ್ತು ಇದ್ದಾರೆ. 2ನೇದು ಅಂತ ಹೇಳಿದ್ರೆ ಈ ಮನೆ ಅಂತ ಹೇಳಿ ಬಂದಾಗ ಅಕಸ್ಮಾತ್ ಆ ಹುಡುಗನ ಅಪ್ಪ ಬದುಕಿದ್ರೆ ಪರವಾಗಿಲ್ಲ, ಅವ್ವ ಫೋಟೋದೊಳಗಿರ್ಬೇಕು ಅಂದ್ರೆ ಮಾತ್ರ ನನ್ನ ಮಗಳನ್ನ ಅಲ್ಲಿಗೆ ಕೊಡೋದು ಅಂತ ಯೋಚನೆ ಮಾಡತಕ್ಕಂತಹ ತಾಯಿದ್ರು. ಹಾಗಾಗಿ ನಮ್ಮ ಮನೆ ಅನ್ನತಕ್ಕಂಥದ್ದು ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಮನೆಯಲ್ಲಿ ಯಾವ ಸಂಸ್ಕಾರವನ್ನ ಕೊಡಬೇಕು ಆ ಸಂಸ್ಕಾರಗಳು ಕಡಿಮೆ ಆಗ್ತಾ ಇದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಮನೆಯೊಳಗೆ ನಮ್ಮ ಪೂಜಾ ಪದ್ಧತಿಗಳು, ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ನಮ್ಮ ದೇಶ, ನಮ್ಮ ಧರ್ಮ ಎಷ್ಟು ನಾವು ಕಲಿಸ್ತಾ ಇದ್ದೀವಿ. ನಮ್ಮ ಹೇಳ್ತೀವಿ ನೀನು 99 ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ನನ್ನ ಡಾಕ್ಟರ್ ಆಗ್ಬೇಕು, ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕು. ಆದ್ರೆ ಮನುಷ್ಯ ಭಾಗಕ್ಕೆ ಹೋದ ನಾವು ಆ ಸದ್ಗುಣಗಳನ್ನು ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ದೆಹಲಿ
ಒಂದು ಸಾಮೂಹಿಕ ಅತ್ಯಾಚಾರದ ಘಟನೆಯನ್ನ 10 ವರ್ಷದ ಹಿಂದೆ ಕೇಳಿದ್ವಿ. ಇತ್ತೀಚೆಗೆ ಕಡಿಮೆ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಾವು ಸಂಸ್ಕಾರವನ್ನ ಕೊಡದೇ ಇದ್ರೆ ಅವನ ಅತ್ಯಾಚಾರಿ ಅನಾಚಾರಿ ಆಗ್ತಾನೆ. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡದೇ ಇದ್ರೆ ಎಲ್ಲಿಯೋ ಹೋಗ್ತಾಳೆ. ಬೆಂಗಳೂರಿನಲ್ಲಿ ಇವತ್ತು ಪ್ರತಿ ವರ್ಷ 5,000 ಕೇಸುಗಳು ಕೋರ್ಟಿಗೆ ಬರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮನೆಯನ್ನ ಮನೆಯಾಗಿ ನಾವು ಉಳಿಸ್ಲಿಲ್ಲ. ಹಾಗಾಗಿ ಮನೆ ಅಂತ ಹೇಳಿದ್ರೆ 2 ಅಕ್ಷರ, ಮ ಮತ್ತು ನೆ. ಮ ಮತ್ತು ನೆ ಅಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿಯನ್ನ ಕೊಡತಕ್ಕಂತಹ ತಾಣ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಮನೆ. ನಾವು ಹೊರಗಡೆ ಇಷ್ಟು ತಿರುಗಾಡಿರ್ತೀವಿ, ಕೆಲಸ ಮಾಡಿರ್ತೀವಿ, ಅನೇಕ ಕೆಲಸಗಳನ್ನ ಮಾಡಿ ಕೊನೆಗೆ ಬರುವ ಜಾಗ ಯಾವುದು ಅಂದ್ರೆ ಮನೆನೇ. ನಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ? ಮನೆಯಲ್ಲಿ. ಅದಕ್ಕೆ ಮ ಮತ್ತು ನೆ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವ ಜಾಗ ಅದು ನಮ್ಮ ಮನೆ. ಹಾಗಾಗಿ ಆ ಮನೆಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವ. ಹೀಗಾಗಿ ಈ 5 ರೀತಿಯ ಪರಿವರ್ತನೆಗಳು ಹಿಂದೂ ಸಮಾಜದ ಒಳಗಡೆ ಆಗಬೇಕಾಗಿದೆ. ಇನ್ನು ಹಿಂದೂ ಸಮಾಜದ ಹೊರಗಿನಿಂದ ಆಗತಕ್ಕಂತಹ ಆಕ್ರಮಣಗಳು. ನಮ್ಮ ಹುಡುಗಿಯರು ಓಡಿ ಹೋಗ್ತಾ ಇದ್ದಾರೆ, ಅದಕ್ಕೆ ಜಿಹಾದ್ ಅಂತಲೇ ಹೇಳ್ತಾರೆ. ಜಿಹಾದ್ ಹೆಸರಿನಿಂದ ಹಿಂದೂ ಸಮಾಜದ ಹುಡುಗಿಯರ ಸಂಖ್ಯೆ ಕಡಿಮೆ ಆಗುತ್ತೆ. ಜಿಹಾದ್ ಹೆಸರಿನಿಂದ ಆ ಮನೆಯ ಬಗ್ಗೆ ಇರತಕ್ಕಂತ ಒಂದು ಕ್ರೆಡಿಬಿಲಿಟಿ ಸಮಾಜದಲ್ಲಿ ಅದು ಹಾಳಾಗತ್ತೆ. ಹಾಗಾಗಿ ಹಿಂದೂ ಸಮಾಜದ ಹುಡುಗಿಯರು ಓಡಿ ಹೋಗ್ತಾ ಇದ್ದಾರಲ್ಲ, ಇದು ಓಡಿ ಹೋಗುವ ರೀತಿ, ಅದನ್ನ ಬಡಗಾಯಿಸಿಕೊಂಡು ಅವರನ್ನ ಓಡಿಸಿಕೊಂಡು ಹೋಗತಕ್ಕಂತಹ ಜಿಹಾದಿ ಮಾನಸಿಕತೆಗಳು ಹಿಂದೂ ಸಮಾಜವನ್ನ ಒಡಿತಾ ಇವೆ. ಹಾಗಾಗಿ ಈ ಜಿಹಾದ್ ಅಂತ ಹೇಳಿದ್ರೆ ಈ ಲವ್ ಜಿಹಾದ್ ಒಂದೇ ಏನ್ರಿ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಲವ್ ಜಿಹಾದ್ ಒಂದೇ ಅಲ್ಲ, ಇದರ ಜೊತೆಗೆ ಲವ್ ಜಿಹಾದ್ ಜೊತೆಗೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮತಾಂತರದ ಜಿಹಾದ್. ಚರ್ಚಿನ ಮೂಲಕ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಸಮಾಜದ ಜನರನ್ನ ಆಸೆ ಆಮಿಷಗಳನ್ನ ಒಡ್ಡಿ ಅವರನ್ನ ಮತಾಂತರ, ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡತಕ್ಕಂಥದ್ದು ಇದೆಯಲ್ಲ, ಇದು ಮತಾಂತರದ ಜಿಹಾದ್. ಇದು 2ನೇದು. ಇಲ್ಲಿಗೆ ಜಿಹಾದ್ ಮುಗೀತಾ ಅಂತ ಹೇಳಿದ್ರೆ ಜಿಹಾದ್ ಮುಗಿಲಿಲ್ಲ. ಎಲ್ಲಿಗೆ ಹೋಯಿತು ಅಂತ ಹೇಳಿದ್ರೆ ಜನಸಂಖ್ಯಾ ಸ್ಫೋಟ ಮಾಡತಕ್ಕಂತಹ ಜಿಹಾದ್. ನಮ್ಮಲ್ಲಿ ಎಷ್ಟು ಮಕ್ಕಳು ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಸಣ್ಣದೊಂದು ವಿಡಿಯೋ ಬಂತು. ಹಿಂದೆ ಒಂದು ಕುಟುಂಬ ಅಂದ್ರೆ 10-12 ಜನ ಇರ್ತಿದ್ರು. ಇವತ್ತು ಕುಟುಂಬ ಅಂತ ಹೇಳಿದ್ರೆ ಅವರು ಗಂಡ, ಹೆಂಡತಿ, ಒಂದು ಮಗು, ಇನ್ನೊಂದು ನಾಯಿ. ಬರ್ತಾ ಏನಾಗಿದೆ ಅಂದ್ರೆ ಗಂಡ, ಹೆಂಡತಿ, ನಾಯಿ ಮಾತ್ರ, ಮಗುನೇ ಇಲ್ಲ. ಹೀಗಾಗಿ ಇದಾದ್ರೆ ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ 20 ಮಕ್ಕಳುಗಳು. ಜನಸಂಖ್ಯಾ ಅಸಮತೋಲನ. ಹಿಂದೂಗಳ ಪರ್ಸೆಂಟ್ ವರ್ಷಕ್ಕೆ 5%, 6% ಹೆಚ್ಚಾದ್ರೆ ಹಿಂದೂ ವಿರೋಧ ಯಾರು ಮಾಡ್ತಾರೋ ಹಾಳು ಮಾಡ್ಲಿಕ್ಕೆ ಜಿಹಾದಿ ಮಾನಸಿಕತೆಯವರು, ಅವರು ಬೆಳವಣಿಗೆ 18-20% ಆಗ್ತಾ ಇದೆ. ಹೀಗಾಗಿ ಈ ಜನಸಂಖ್ಯಾ ಸ್ಫೋಟ ಅನ್ನತಕ್ಕಂಥದ್ದು ಇದು ಸಹಿತ ಜಿಹಾದಿನ ಮತ್ತೊಂದು ಭಾಗ. ಇಲ್ಲಿಗೆ ಜಿಹಾದ್ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಎಲ್ಲಿಗೆ ಜಿಹಾದ್ ಅಂದ್ರೆ ಘುಸ್ಪೇಟೆ ಜಿಹಾದ್. ಭಾರತದಲ್ಲಿ ಅಹಿಂದುಗಳ ಸಂಖ್ಯೆ ಹೆಚ್ಚು ಮಾಡಬೇಕು. ನೀವು ಅಸ್ಸಾಮಿಗೆ ಹೋಗ್ರಿ, ಅಲ್ಲಿ ವೋಟರ್ಗಳಲ್ಲಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವರ ವೋಟ್ ಹೆಚ್ಚು. ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಅಥವಾ ಬೀದರ್ನಲ್ಲಿ ನೀವು ದೊಡ್ಡ ದೊಡ್ಡ ಬಿಲ್ಡರ್ಗಳ ಕಡೆಗೆ ಹೋದ್ರಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ಇಲ್ಲಿಗೆ ನುಸುಳುಕೋರರು ಬಂದವರಿಗೆ ಇಲ್ಲಿ ಆಧಾರ್ ಕಾರ್ಡ್ ಸಿಗತ್ತೆ, ಬಂದವರಿಗೆ ಇಲ್ಲಿ ರೇಷನ್ ಕಾರ್ಡ್ ಸಿಗತ್ತೆ, ಬಂದವರಿಗೆ ಇಲ್ಲಿ ವೋಟರ್ ID ಸಿಗತ್ತೆ. ಈಗೇನು SIR ಅಂತ ಹೇಳಿ ನಡೀತಾ ಇದೆಯಲ್ಲ, ಅನೇಕರು ಈಗ ಇಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ. ಹೀಗಾಗಿ ಘುಸ್ಪೇಟೆ ಜಿಹಾದ್ ಅನ್ನುವಂಥದ್ದು ಇದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇಲ್ಲಿವರೆಗೆ 6 ಕೋಟಿ ಜನ ಬಾಂಗ್ಲಾದೇಶದಿಂದ ಈ ದೇಶದಲ್ಲಿ ಬಂದು ಇದ್ದಾರೆ. ದೇಶದಲ್ಲಿ ಅಸಮತೋಲನ ಆಗೋದಿಲ್ವಾ? ಇಲ್ಲಿಗೆ ಜಿಹಾದ್ ಮುಗೀತಾ ಅಂತ ಹೇಳಿದ್ರೆ ಇನ್ನೂ ಮುಂದುವರೆದ ಭಾಗ ಇದೆ. ಯಾವುದು ಅಂತ ಹೇಳಿದ್ರೆ ಲ್ಯಾಂಡ್ ಜಿಹಾದ್. ಲ್ಯಾಂಡ್ ಜಿಹಾದ್ ಅಂತ ಹೇಳಿದಾಗ ಅಲ್ಲಲ್ಲಿ ಜಾಗಗಳನ್ನ ತಗೊಳ್ಳೋದು ವಕ್ಫ್ ಹೆಸರಿನಿಂದ. ಸ್ವಾತಂತ್ರ್ಯ ಸಿಕ್ಕಾಗ 50,000 ಎಕರೆ ಇರತಕ್ಕಂಥದ್ದು ಇವತ್ತು 40 ಲಕ್ಷ ಎಕರೆ ವಕ್ಫ್ ಭೂಮಿಯಾಗಿದೆ. ಯಾರು ಇದಕ್ಕೆ ದಾನ ಕೊಟ್ಟರು? ಅಲ್ಲಿ ದಾನ ಕೊಡುವಾಗಲೂ ಸಹಿತ ಇಸ್ಲಾಮಿನಲ್ಲಿ ನಂಬಿಕೆ ಇರುವವರು ದಾನ ಕೊಡಬೇಕು. ಆದ್ರೆ ಯಾರ್ಯಾರು ದಾನ ಕೊಟ್ಟಿದ್ದಾರೆ ಅಂತ ಹೇಳಿ ದಯವಿಟ್ಟು ನೋಡಿ. ಈ ರೀತಿ ಲ್ಯಾಂಡ್ ಜಿಹಾದ್ ಮೂಲಕ ಈ ದೇಶವನ್ನ, ಸಮಾಜವನ್ನ ಶಿಥಿಲ ಮಾಡತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ಈ ಚರ್ಚ್ಗಳು,
ಅವರು ಯಾವ್ಯಾವ ದವಾಖಾನಿ ಕಾಲೇಜುಗಳು ಇದನ್ನೆಲ್ಲ ಏನು ಕಟ್ಟಿಕೊಂಡಿದ್ದಾರೋ ಅದನ್ನ ಬ್ರಿಟಿಷ್ ಸರ್ಕಾರ ಇದ್ದಾಗ 99 ವರ್ಷ ಲೀಸ್ ಕೊಟ್ಟಿದೆ. ಈಗ ಲೀಸ್ ಪೀರಿಯಡ್ ಮುಗಿದಿದೆ, ಆದ್ರೆ ಅದನ್ನ ಬಿಡಿಸ್ತಕ್ಕಂಥದ್ದು ಸರ್ಕಾರನೂ ಮಾಡ್ತಾ ಇಲ್ಲ. ಇದು ಲ್ಯಾಂಡ್ ಜಿಹಾದಿನಲ್ಲಿಯೇ ಬರುತ್ತೆ. ಇಲ್ಲಿಗೆ ಜಿಹಾದ್ ಮುಗೀತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಅದು ಎಲ್ಲಿಗೆ ಬರ್ತಾ ಇದೆ ಜಿಹಾದು ಅಂತ ಹೇಳಿದ್ರೆ ಡ್ರಗ್ ಜಿಹಾದ್. ಶಾಲೆ ಕಾಲೇಜುಗಳಲ್ಲಿ, ಎಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಡ್ರಗ್ ಸಪ್ಲೈ ಮಾಡೋದು, ಮಾದಕ ವ್ಯಸನಿಗಳಾಗಿ ನಮ್ಮ ಸಮಾಜದ ತರುಣರನ್ನ ಮಾಡತಕ್ಕಂಥದ್ದು. ಹೆಣ್ಮಕ್ಳು ಗಂಡ್ಮಕ್ಳು, ನಾವು ಮೊನ್ನೆ ಡಿಸೆಂಬರ್ 31 ಏನು ಹ್ಯಾಪಿ ಬರ್ತ್ಡೇ, ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಆಚರಣೆ ಮಾಡ್ತಾರೆ. ಆ ಸಮಯದಲ್ಲಿನೂ ಅನೇಕ ಹುಡುಗಿಯರು ಹುಡುಗರ ಅನೇಕ ವಿಡಿಯೋಗಳನ್ನ ನಾವು ನೋಡಿದೀವಿ. ಇದರ ಹಿಂದೆ ಇರತಕ್ಕಂಥದ್ದೇನು ಅಂತ ಹೇಳಿದ್ರೆ ಡ್ರಗ್ ಜಿಹಾದ್. ಡ್ರಗ್ ಜಿಹಾದ್ ಇಲ್ಲಿಗೆ ಮುಗಿತಾ ಅಂತ ಹೇಳಿದ್ರೆ ಜಿಹಾದ್ ಇಲ್ಲಿಗೆ ಮುಗಿಲಿಲ್ಲ. ಪೋರ್ನ್ ಜಿಹಾದ್. ಪೋರ್ನ್ ಜಿಹಾದ್ ಅಂತ ಹೇಳಿದ್ರೆ ನಾವು ನೋಡುವ ಫೇಸ್ಬುಕ್, ನಾವು ನೋಡುವ ಟಿವಿಗಳು, ನಾವು ನೋಡುವ ಲ್ಯಾಪ್ಟಾಪಿನಲ್ಲಿ ಅಶ್ಲೀಲ ದೃಶ್ಯಗಳನ್ನ ತಂದು ಸಮಾಜವನ್ನ ಹಾಳು ಮಾಡತಕ್ಕಂತಹ ಕೆಲಸ, ಇದು ಸಹಿತ ಮತ್ತೊಂದು ಜಿಹಾದಿನ ಭಾಗ. ಇಲ್ಲಿಗೆ ಜಿಹಾದ್ ಮುಗಿತಾ ಅಂತ ಹೇಳಿದ್ರೆ ಮುಗಿಲಿಲ್ಲ. ಯಾವುದು ಅಂತ ಹೇಳಿದ್ರೆ ಆರ್ಥಿಕವಾದಂತಹ ಜಿಹಾದ್. ಟ್ಯಾಕ್ಸ್ ಕಟ್ಟದೇನೆ ಒಂದು ಜಿಹಾದಿ ಕೆಲಸ ನಡೆಯುತ್ತೆ. ಈ ಹಿಂದೂಗಳು ಟ್ಯಾಕ್ಸ್ ಕಟ್ಟಿ ಇವರು ವ್ಯಾಪಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ವ್ಯಾಪಾರದಲ್ಲಿನೂ ಸಹಿತ ಜಿಹಾದ್ ಈಗ ನುಸುಳಿಕೊಂಡಿದೆ. ಇದಕ್ಕೆ ಆರ್ಥಿಕ ಜಿಹಾದ್ ಅಂತ ಹೇಳಿ ನಾವು ಹೇಳ್ತೇವೆ. ಜಿಹಾದ್ ಅನ್ನುವಂಥದ್ದು ಇಲ್ಲಿಗೆ ಮುಗಿಲಿಲ್ಲ ರೀ. ಜಿಹಾದ್ ಅಂತ ಹೇಳ್ತಾ ಹೋದ್ರೆ ಮುಂದಿಂದು ಅಂತ ಹೇಳಿದ್ರೆ ಕಾನೂನು ಅನ್ನುವಂಥದ್ದು ಜಿಹಾದ್. ಯಾವುದು ಈ ರೀತಿ ವಕ್ಫ್ ಹೆಸರಿನಿಂದ ಆಗಿದೆ ಅದಕ್ಕೆ ಸರಿಯಾದ ಕಾನೂನು ತರಲಿಕ್ಕೆ ಆಗ್ತಾ ಇಲ್ಲ. ಕ್ರಿಶ್ಚಿಯನ್ ಮಷಿನರಿಗಳು ಯಾವ್ಯಾವ ಭೂಮಿಯನ್ನು ಹಿಡ್ಕೊಂಡು ಕೂತಿದ್ದಾವೋ ಸರಿಯಾದ ಕಾನೂನು ತರಲಿಕ್ಕೆ ಆಗ್ತಾ ಇಲ್ಲ. ಓಲೈಕೆಯ ದೃಷ್ಟಿಯಿಂದ ಸ್ಪೆಷಲ್ ರಿಸರ್ವೇಶನ್ ಕೊಡ್ತಕ್ಕಂಥದ್ದು, ವಿಶೇಷ ಸವಲತ್ತುಗಳನ್ನ ಕೊಡ್ತಕ್ಕಂತಹ ಕಾನೂನುಗಳು ಬರ್ತಾ ಇದೆ. ಯಾರು ಈ ದೇಶವನ್ನ ಹಾಳು ಮಾಡ್ಲಿಕ್ಕತ್ತಾರೋ ಅಂತವರ ಸಲುವಾಗಿ. ಹೀಗಾಗಿ ಕಾನೂನಿನ ಜಿಹಾದು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ಕೊನೆಯದು ಅಂತ ಹೇಳಿದ್ರೆ ಶಿಕ್ಷಣದ ಜಿಹಾದ್. ಶಿಕ್ಷಣದಲ್ಲಿ ಯಾವುದು ರಾಷ್ಟ್ರೀಯ ಶಿಕ್ಷಣ ಕಲಿಸ್ಬೇಕೋ ಅದನ್ನ ನಮ್ಗೆ ಇನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದು ಮೆಕಾಲೆ ಪ್ರಣೀತ ಶಿಕ್ಷಣ ಇದೆಯೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಶಿಕ್ಷಣದ ಜಿಹಾದು ನಮ್ಮ ಮಧ್ಯದಲ್ಲಿ ಇದೆ. ಈ ರೀತಿ ಇದರಿಂದ ಹಿಂದೂ ಸಮಾಜ ಶಿಥಿಲ ಆಗ್ತಾ ಇದೆ. ನಾವು ಎರಡು ರೀತಿ ಅರ್ಥ ಮಾಡ್ಕೋಬೇಕು. ಹಿಂದೂ ಸಮಾಜ ಆಂತರಿಕವಾಗಿ ನಾವೇನು ತಪ್ಪಿದ್ದೀವೋ, ನಮ್ಮಲ್ಲಿ ಕೊರತೆ ಇದೆಯೋ ಇದನ್ನ ನಾವು ಸರಿ ಮಾಡ್ಕೋಬೇಕು. ಹೊರಗಿನಿಂದ ಏನು ಆಕ್ರಮಣಗಳಿದೆಯೋ ಅದರ ಬಗ್ಗೆ ಜಾಗೃತಿಯಿಂದ ಇರಬೇಕು. ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕು. ಇದು ಹಿಂದೂ ಸಮಾಜ, ಹಿಂದೂ ಸಮಾವೇಶದ ಮೂಲಕ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಾದಂತಹ ಕೆಲಸ. ಭಾರತ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಹಿಂದೂ ಸಮಾಜ ಗಟ್ಟಿಯಾಗಬೇಕು. ಹಿಂದೂ ಸಮಾಜ ಗಟ್ಟಿ ಆದ್ರೆ ಭಾರತಕ್ಕೆ ಶಕ್ತಿ ಬರುತ್ತೆ. ಭಾರತ ಎಷ್ಟು ಶಕ್ತಿ ಬರಬೇಕು ಭಾರತಕ್ಕೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಶಕ್ತಿಶಾಲಿ ದೇಶ ಅಂತ ಹೇಳಿದ್ರೆ ಅದು ಭಾರತವೇ ಆಗಬೇಕು. ಇವತ್ತು ಆಗ್ತಾ ಇದೆ. ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಆದರೆ ಜಗತ್ತು ಭಾರತದ ಕಡೆಗೆ ಯಾಕೆ ನೋಡ್ತಾ ಇದೆ ಅಂತ ಹೇಳಿದ್ರೆ, ಶಕ್ತಿಶಾಲಿ ಭಾರತ ಇದು ಜಗತ್ತಿಗೆ ಒಳ್ಳೆಯದನ್ನ ಮಾಡುತ್ತದೆ. ಹೀಗಾಗಿ ಭಾರತ ಅಂತಿಮವಾಗಿ ಜಗದ್ಗುರುವಿನ ಸ್ಥಾನಕ್ಕೆ ಭಾರತ ಬರಬೇಕಾಗಿದೆ. ಆ ರೀತಿ ಬರಬೇಕು ಅಂತ ಹೇಳಿದ್ರೆ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ. ಹಾಗಾಗಿ ಇವತ್ತಿನ ನಮ್ಮ ಹಿಂದೂ ಸಮಾವೇಶ, ನಮ್ಮ ಮೆರವಣಿಗೆ, ನಮ್ಮ ಚರ್ಚೆ ಇದನ್ನ ನಾವು ಮುಂದುವರಿಸಬೇಕು. ನಾವು ಈ ದೇಶದ, ಈ ಸಮಾಜದ, ನಮ್ಮ ಸಮಾಜದ ಕೊರತೆಗಳು, ಒಳ್ಳೆಯದನ್ನ ಉಳಿಸ್ಕೋಬೇಕು, ಕೆಟ್ಟದ್ದನ್ನ ಬಿಡಬೇಕು, ಒಳ್ಳೆಯದನ್ನ ಇನ್ನೂ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಹಿಂದೂ ದೇಶ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ, ಹಿಂದೂ ರಾಷ್ಟ್ರ ಇದು ಇನ್ನೂ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ. ಅಂತಹ ಎಲ್ಲ ಶಕ್ತಿ ಸಾಮರ್ಥ್ಯ ಯಾರಿಗೆ ಇರುವುದು ಅಂದ್ರೆ ಹಿಂದೂಗಳಿಗೆ. ಹಾಗಾಗಿ ನಾವೆಲ್ಲರೂ ಸಹಿತ ಈ ರೀತಿಯ ಹಿಂದುತ್ವದ ಕೆಲಸವನ್ನ ಮಾಡ್ತಾ ಈ ಒಂದು ಜಾಗೃತಿ ಸಮಾವೇಶದ ಮೂಲಕ, ಸಮ್ಮೇಳನದ ಮೂಲಕ ನಾವು ಎಲ್ಲರಿಗೂ ಸಹಿತ ಈ ವಿಷಯವನ್ನ ಹೇಳ್ತಾ ಇದನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.